ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿಶಯನ ಬರಲಿರುವ ಮಠದಿಂದನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬರುವಂಥ ಪ್ರತಿಯೊಬ್ಬರ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮುದ್ರದ ಬಲಗೈಯ ಮೇಲೆ ಕೆತ್ತು ನೀವು ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಹಲ್ಲೆಲೂಯಾ. ಓದುವಾಗ ನಾವು ಯಾವ ವಾಕ್ಯ ಧ್ಯಾನ ಮಾಡಿದ್ರೆ ಯಾರು ನೆನಪು ಯಾರ ಮನೆ ಹತ್ರ ಇತ್ತು ಪ್ರಾರ್ಥನೆ? ಯಾರ ಮನೆ ಹತ್ರ ಇತ್ತು ಓದುವಾಗ? ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ನೆನಪಿಲ್ಲ, ಮರೆತು ಬಿಟ್ಟಿದ್ರೆ. ಹಲ್ಲೆಲೂಯಾ. 53ನೇಯ ಕೀರ್ತನೆ. ದೇವರ ಸನ್ನಿಧಾನವನ್ನ ಅನುಭವಿಸುವಂಥವರೇ, ಆಪೇಕ್ಷೆಯಿಂದ ಅದನ್ನ ಅನುಭವಿಸುವುದಕ್ಕಾಗಿ ಬಂದಂಥವರಿಗೆ ದೇವರು ಕೊಟ್ಟಿರ್ತಕ್ಕಂಥ ಹೆಸರು ಯಾವುದ್ರಿ? ಬುದ್ಧಿವಂತರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ಇವತ್ತು ಇನ್ನೂ ಸ್ವಲ್ಪ ಮುಂದೆ ನಾವು ಧ್ಯಾನ ಮಾಡೋಣ. 53ನೇ ಕೀರ್ತನೆ ತೆಗ್ರಿ. ಮೊದಲು 3 ವಚನಗಳನ್ನು ನೋಡ್ತೇವೆ. ದುರ್ಮತಿಗಳು ದಾರಿ ಇಲ್ಲವೆಂದು ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನ ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಆಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನ ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ಸನ್ನಿಧಾನವನ್ನು ಆಪೇಕ್ಷಿಸುವಂಥವರು, ದೇವರ ಸನ್ನಿಧಿ ಸೌಭಾಗ್ಯವನ್ನು ಅನುಭವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಿಗೆ ದೇವರು ಕೊಡುವಂಥ ಹೆಸರು ಯಾವುದ್ರಿ? ಯಾವುದು? ಬುದ್ಧಿವಂತರು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೋಹನು ತನ್ನ ಕಾಲದಲ್ಲಿ ನೀತಿವಂತನು ತಪ್ಪಿಲ್ಲದವನು ಆಗಿದ್ದ. ಭೂಲೋಕದಲ್ಲಿ ಇರುವಂಥ ಎಲ್ಲ ಜನರು ಕೂಡ ದಾರಿ ತಪ್ಪಿ ನಡೆಯುವಂಥ ಸಮಯದಲ್ಲಿ ನೋಹನ ಕುಟುಂಬ ಮಾತ್ರ ದೇವರಿಗೆ ವಿಧೇಯರಾಗಿ ಮೆಚ್ಚುಗೆಯಾಗಿ ಅವರು ಜೀವಿಸ್ತಾ ಇದ್ರು ಪ್ರಿಯರೇ. 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 9, 10, 11 ವಚನಗಳನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಪ್ಪಿಲ್ಲದ ರೀತಿಯಲ್ಲಿ ಜೀವಿಸಿದಂಥ ವ್ಯಕ್ತಿ ಯಾರು? ನೋಹ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಆಕಾಶದಿಂದ ನೋಡ್ತಾ ಇದ್ದಾನೆ, ಪರಲೋಕದಿಂದ ನೋಡ್ತಾ ಇದ್ದಾನೆ. ಯಾರಾದರೂ ನನ್ನನ್ನು ಪ್ರೀತಿಸುವಂಥವರು, ನನ್ನ ಸನ್ನಿಧಾನವನ್ನು ಆಪೇಕ್ಷೆ ಪಡುವಂಥವ್ರು ಯಾರಾದರೂ ಇದ್ದಾರೆ ಎಂಬುದಾಗಿ ನೋಡಿದಾಗ ನರಲೋಕದಲ್ಲಿ ಅಂದರೆ ಈ ಭೂಲೋಕದಲ್ಲಿ ಎಲ್ಲರೂ ತಪ್ಪಿ ಹೋಗಿದ್ದಾರೆ. ನೋಹನ ಕುಟುಂಬ ಮಾತ್ರ ಏನು ಮಾಡಿದ್ದಾರೆ? ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇದೆ ಪ್ರೇರಲ್ಲಿ. ನೋಡ್ರಿ, 11ನೇ ವಚನ ಓದುವಾಗ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ರಂತೆ. ತಮ್ಮ ನಡತೆ ಜೀವಿತ ಅವ್ರೇನು ಮಾಡಿದರು? ಕೆಡಿಸಿಕೊಂಡಿದ್ರು. ಕಾರಣ ಏನಂದರೆ ಅನ್ಯಾಯ ಎನ್ನುವಂಥದ್ದು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ನಮ್ಮ ದೇವರು ಸತ್ಯವಂತನಾಗಿರುವಂಥ ದೇವರಾಗಿದ್ದಾನೆ, ನ್ಯಾಯವನ್ನು ಮೆಚ್ಚುವಂಥ ದೇವರಾಗಿದ್ದಾನೆ, ಅನ್ಯಾಯವನ್ನು ಸಹಿಸಲಾರದ ದೇವರಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭೂಲೋಕದಲ್ಲಿ ಆ ಸಮಯದಲ್ಲಿ ಆ ಗಳಿಗೆಯಲ್ಲಿ ನೋಹನ ಕುಟುಂಬ ಮಾತ್ರ ನೀತಿವಂತವಾಗಿರ್ತಕ್ಕಂಥ ಕುಟುಂಬ. ದೇವರು ತಪ್ಪು ಹುಡುಕಬೇಕು ಅಂತೇಳಿ ನೋಡಿದರೆ ತಪ್ಪಿಲ್ಲದ ಒಂದು ಕುಟುಂಬವಾಗಿತ್ತು. ನಾವು ಕೂಡ ಆ ರೀತಿಯಾಗಿ ಜೀವಿಸಿದರೆ ದೇವರು ನಮಗೆ ಕೊಡುವಂಥ ಹೆಸರು ಯಾವುದ್ರಿ? ಬುದ್ಧಿವಂತರು ಎಂಬುದಾಗಿ. ದೇವರನ್ನು ಆಪೇಕ್ಷಿಸುವಂಥದ್ದು. ಆಪೇಕ್ಷೆ ಯಾವಾಗಿರುತ್ತೆ ರೀ? ನಮಗೆ ಯಾವಾಗಿರುತ್ತೆ ಆಪೇಕ್ಷೆ? ಒಬ್ಬ ಗರ್ಭಿಣಿ ಸ್ತ್ರೀಗೆ ಯಾವುದ್ರ ಮೇಲೆ ಆಪೇಕ್ಷೆ ಇರುತ್ತೆ? ಮಾವಿನ ಹಣ್ಣು ಮತ್ತಿನ್ನು ಅಲ್ಲ, ಹುಳಿ ಪದಾರ್ಥಗಳ ಮೇಲೆ ಆಸೆ, ಅಪೇಕ್ಷೆ ಜಾಸ್ತಿ. ಮಣ್ಣು ತಿನ್ನೋದು
ಬಳಪತಿ ಆಪೇಕ್ಷೆ, ಆ ಸಮಯದಲ್ಲಿ ಅವರಿಗೆ ಆಪೇಕ್ಷೆ ಇರುತ್ತೆ. ಅದರಂಗೆ ನಮಗೆ ಯಾರ ಮೇಲೆ ಆಪೇಕ್ಷೆ ಇರಬೇಕು? ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಬೇಕು, ಆತನನ್ನು ಆರಾಧಿಸಬೇಕು, ಆತನನ್ನು ಮಹಿಮೆ ಪಡಿಸಬೇಕು, ಆತನ ನಾಮವನ್ನು ನಾವು ಮೇಲಕ್ಕೆ ಎತ್ತಬೇಕು ಎನ್ನುವಂಥ ಆಪೇಕ್ಷೆ ಯಾರ ಜೀವಿತದಲ್ಲಿರಬೇಕು? ಆತನ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ. ಸತ್ಯವೇದ ಹೇಳ್ತಾ ಇದೆ, ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥವ್ರು ಯಾರಾಗಿದ್ದರು? ನೀತಿವಂತನಾಗಿರ್ತಕ್ಕಂಥ ನೋಹ ಮತ್ತು ನೋಹನ ಕುಟುಂಬ, ತಪ್ಪಿರಲಾರದಂಥ ಕುಟುಂಬ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಸಾಮ್ಯವನ್ನು ಹೇಳ್ತಾರೆ ಪ್ರಿಯರೇ. ಆತನ ಸನ್ನಿಧಾನವನ್ನು ಆಪೇಕ್ಷಿಸಿದಂಥವರಿಗೆ ಆತನಿಟ್ಟಿರ್ತಕ್ಕಂಥ ಹೆಸರು ಏನಂದರೆ ಬುದ್ಧಿವಂತೆಯರಾದ ಕನ್ಯೆಯರು. ಹಲ್ಲೆಲೂಯ. ಯಾವ ಕನ್ಯೆಯರವರು? ಬುದ್ಧಿವಂತೆಯರಾದ ಕನ್ಯೆಯರು. ಯಾಕೆ ಅವ್ರನ್ನ ಬುದ್ಧಿವಂತೆಯರಾದ ಕನ್ಯೆಯರು ಎಂಬುದಾಗಿ ಕರೆದಿದ್ದಾರೆ ಅಂದರೆ, ದೇವರು ಅವರು ತಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾರೆ? ಕ್ರಿಸ್ತನೊಂದಿಗೆ ನಡೆದಿದ್ದಾರೆ. ಯೇಸು ಕ್ರಿಸ್ತನನ್ನು ಬಿಟ್ಟವರು ನಡೆಯಲಿಲ್ಲ. ಒಂದ್ಸಾರಿ ಓದ್ತೀರಾ? 2ನೇ ವಚನ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿವಂತೆಯರು, ಬುದ್ಧಿ ಇಲ್ಲದವರು ತಮ್ಮ ಆರತಿ, ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ, ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವ್ರನ್ನ ಯಾಕೆ ಬುದ್ಧಿವಂತರು ಎಂಬುದಾಗಿ ಕರಿತಾ ಇದ್ದಾರೆ, ಇವ್ರನ್ನ ಯಾಕೆ ಬುದ್ಧಿ ಇಲ್ಲದವರು ಎಂಬುದಾಗಿ ಕರಿತಾ ಇದ್ದಾರೆ ಎಂಬುದಾಗಿ ನಾವು ನೋಡುವ ಸತ್ಯವೇದ ಹೇಳ್ತಾ ಇದೆ. ಇವರು ಆರತಿಗಳನ್ನು ತೆಗೆದುಕೊಂಡ್ರು, ಆರತಿ ತಟ್ಟೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡ್ರು. ಯಾರು? ಬುದ್ಧಿವಂತರು. ಎಕ್ಸ್ಟ್ರಾ ಎಣ್ಣೆಯನ್ನು ಇಟ್ಕೊಂಡಿದ್ದಾರೆ. ಭಕ್ತಿಯ ಒಂದು ಜೀವಿತ, ಅಭಿಷೇಕದ ಪ್ರಾರ್ಥನೆಯ ಒಂದು ಜೀವಿತ. ಆದರೆ ಇವ್ರು ಏನು ಮಾಡಿದ್ದಾರೆ? ಬುದ್ಧಿ ಇಲ್ಲಾರ್ದವರು ಅವಾಗ ಯಾವ ಒಂದು ಸಮಯದಲ್ಲಿ ಏನು ಬೇಕಪ್ಪ ಅದು ಮಾತ್ರ ಅವ್ರು ಏನು ಮಾಡ್ತಾ ಇದ್ದಾರೆ? ಮಾಡುವವರಾಗಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಪವಿತ್ರವಾದಂಥ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಬುದ್ಧಿ ಇಲ್ಲದವರು ತಮಗೆ ಯಾವುದು ಅವಶ್ಯಕತೆ ಇತ್ತು ಅದನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಮುಂದಿನ ಭವಿಷ್ಯತ್ತನ್ನು ಅವ್ರು ಏನು ಮಾಡ್ತಾ ಇಲ್ಲ? ಯೋಚಿಸ್ತಾ ಇಲ್ಲ. ಹಲ್ಲೆಲೂಯಾ. ಮದಲಿಂಗನು ಬರುತ್ತಾನೆ ಎಂಬುದಾಗಿ ಗೊತ್ತು. ಯಾರಿಗೆ? ನಮ್ಮೆಲ್ಲರಿಗೆ. ಹಲ್ಲೆಲೂಯಾ. ಯಾರಾದರೂ ನಂಬಲಿ ನಂಬಲಾರದೆ ಇರಲಿ, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪರಲೋಕಕ್ಕೆ ಆರೋಹಣನಾಗಿ ಹೋಗಿದ್ದಾನೋ ಪುನಃ ಆತನು ಭೂಲೋಕಕ್ಕೆ ಏನು ಮಾಡ್ತಾನೆ? ಇಳಿದು ಬರ್ತಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಬುದ್ಧಿವಂತೆಯರು. ಯಾಕೆ ಅವರು ಬುದ್ಧಿವಂತೆಯರು ಅಂದರೆ, ಅವರು ಮುಂದಿನ ಭವಿಷ್ಯತ್ತಿನ ವಿಷಯವಾಗಿ ದೇವರ ಒಂದು ಜ್ಞಾನವನ್ನು ಉಳ್ಳವರಾಗಿದ್ದಾರೆ. ತಾವು ಈ ಲೋಕದಲ್ಲಿ ಜೀವಿಸುವಂಥ ಒಂದು ಸಮಯದಲ್ಲಿ ಅವರು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಅವರು ತಮ್ಮ ಜೀವಿತಗಳನ್ನು ಜೀವಿಸ್ತಾ ಇದ್ದಾರೆ. ಯೇಸು ಹೇಳಿದ್ದಾನೆ ಏನೆಂಬುದಾಗಿ, ನಾನು ಪರಲೋಕಕ್ಕೆ ಹೋಗ್ತೇನೆ. ಯಾಕೆ ಹೋಗ್ತೇನೆ ಪರಲೋಕಕ್ಕೆ? ನಾನು ನಿಮ್ಮೆಲ್ಲರಿಗೆ ಪ್ರತಿಯೊಬ್ಬರಿಗೆ ನಾನು ಗೃಹಗಳನ್ನು ಸಿದ್ಧ ಮಾಡುವುದಕ್ಕಾಗಿ, ಮನೆಯನ್ನು ಸಿದ್ಧ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ಪುನಃ ನಾನೇನು ಮಾಡ್ತೀನಿ? ನಿಮ್ಮ ಬಳಿಗೆ ಬರ್ತೀನಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ. ಪೌಲನು ಪತ್ರಿಕೆಗಳಲ್ಲಿ ಅನೇಕ ಸಾರಿ, ಪೇತ್ರನು ಪತ್ರಿಕೆಗಳಲ್ಲಿ ಅನೇಕ ಸಾರಿ ಏನು ಮಾಡಿದ್ದಾರೆ? ಉಲ್ಲೇಖ ಮಾಡಿದ್ದಾರೆ. ಯಾವ ನಜರೇತಿನ ಯೇಸು ನಾವು ನೋಡುತ್ತಿರುವಾಗಲೇ ಮೇಲಕ್ಕೆ ಹೋದ್ರು, ಆ ಯೇಸು ಪುನಃ ಬರುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. 1ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದ ಅಪೊಸ್ತಲರ ಕೃತ್ಯಗಳಲ್ಲಿ ದೇವದೂತರು ಇಬ್ಬರು ಇಳಿದು ಬಂದು ಹೇಳ್ತಾ ಇದ್ದಾರೆ, ಯಾಕೆ ಆಕಾಶದ ಕಡೆಗೆ ನೋಡ್ತಾ ಇದ್ದೀರಿ? ಯಾವ ರೀತಿಯಾಗಿ ಯೇಸು ಮೇಲಕ್ಕೆ ಹೋದನು ಅದೇ ರೀತಿಯಾಗಿ ಆತನು ಪುನಃ ಇಳಿದು ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಬುದ್ಧಿವಂತೆಯರಂದ್ರೆ ಯಾರಂದ್ರೆ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗುವುದಕ್ಕಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ಮಕ್ಕಳು ಪ್ರಿಯರು. ಇವತ್ತಿನ ದಿವಸ ಅನೇಕರು ದೀಕ್ಷಾ ತೆಗೆದುಕೊಂಡಿರ್ಬೋದು, ಆದರೆ ಯೇಸು ಸ್ವಾಮಿಗೋಸ್ಕರವಾಗಿ ಈ ಲೋಕದಲ್ಲಿ ನಾನು ಜೀವಿಸಬೇಕಂತೇಳಿ ಪರಿಪೂರ್ಣವಾದಂಥ ಮನಸ್ಸು ದೇವರಿಗಾಗಿ ಯಾರು ಜೀವಿಸ್ತಾ ಇದ್ದಾರೋ ಅವರಿಗೆ ದೇವರು ಕೊಡುವಂಥ ಹೆಸರು ಏನ್ರಿ? ಬುದ್ಧಿವಂತರು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಬುದ್ಧಿ ಇರಲಾರ್ದಂಥ ಸ್ತ್ರೀಯರು ಆರತಿಗಳನ್ನು ತಕ್ಕೊಂಡ್ರು, ಆದರೆ ಎಣ್ಣೆಯನ್ನು ತಕ್ಕೊಳ್ಳಲಿಲ್ಲ. ಆರತಿ ತೆಗೆದುಕೊಳ್ಳುವಂಥ ಅರ್ಹತೆ ಅವರಿಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಅವರು ಮುಂದಿನ ಭವಿಷ್ಯತ್ತನ್ನು ಅವರು ನೋಡಲಿಲ್ಲ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 5 ಮಂದಿ ಬುದ್ಧಿ ಇರಲಾರ್ದವರು 5 ಮಂದಿ ಬುದ್ಧಿವಂತರು ಇಬ್ಬರು ಕೂಡ ನಿದ್ದೆ ಮಾಡಿದ್ರಂತೆ. ಹಲ್ಲೆಲೂಯಾ. ಯಾಕೆ ನಿದ್ದೆ ಮಾಡಿದ್ರು? ಮದಲಿಂಗ ಬರೋದಕ್ಕೆ ತಡ ಎಂಬುದಾಗಿ ಹೇಳಿದ ಒಂದು
ಕಾರಣಕ್ಕಾಗಿ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸಡನ್ನಾಗಿ ಒಂದು ಅನೌನ್ಸ್ಮೆಂಟ್ ಬಂತು. ಏನು ಅನೌನ್ಸ್ಮೆಂಟ್ ಬಂತು? ಮದಲಿಂಗನು ಬರ್ತಾ ಇದ್ದಾನೆ, ಮದಲಿಂಗನು ಬಂದುಬಿಟ್ಟ ಅಂತೇಳಿ ಅನೌನ್ಸ್ಮೆಂಟ್ ಬಂದಾಗ ಇವರು ಎದ್ರು, ಬುದ್ಧಿ ಇದ್ದವ್ರು ಎದ್ರು, ಬುದ್ಧಿ ಇರಲಾರ್ದವ್ರು ಇಬ್ಬರು ಕೂಡ ಎದ್ರು ಪ್ರಿಯರೇ. ಇವ್ರ ಹತ್ರ ಎಣ್ಣೆ ಇದೆ, ಆರತಿ ತಟ್ಟೆಗಳನ್ನು ತೆಗೆದುಕೊಂಡ್ರು, ದೀಪಗಳನ್ನು ಹಚ್ಚಿಕೊಂಡ್ರು, ಮದಲಿಂಗನನ್ನು ಎದುರುಗೊಳ್ಳೋದಕ್ಕಾಗಿ ಹೋಗ್ತಾ ಇದ್ದಾರೆ. ಇವ್ರ ಹತ್ರ ಏನಿಲ್ಲ? ಎಣ್ಣೆ ಇಲ್ಲ. ಹಲ್ಲೆಲೂಯಾ. ಅವ್ರ ಹತ್ರ ಇರುವಂಥ ಎಣ್ಣೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ದೀಪ ಹಚ್ಚಬೇಕಂದ್ರೆ ಏನಿಲ್ಲ, ದೀಪ ಹಚ್ಚೋದಕ್ಕೆ ಎಣ್ಣೆ ಇಲ್ಲ ಪ್ರಿಯರೇ. ಅವಾಗ ಸತ್ಯವೇದ ಹೇಳ್ತಾ ಇದೆ, ಇವ್ರ ಹತ್ರ ಕೇಳಿದ್ರಂತೆ. ಹಲ್ಲೆಲೂಯಾ. ಹಣ ಆದರೆ ನಾವು ಏನಾದರೂ ಕೊಡ್ಬೋದು. ಭಕ್ತಿ, ನಿಮ್ಮ ಹತ್ರ ಇರುವಂಥ ಭಕ್ತಿ ನಮ್ಗೆ ಕೊಡೋಕ್ಕಾಗತ್ತಾ? ನಿಮ್ಮಲ್ಲಿರುವಂಥ ವಿಶ್ವಾಸ ನನಗೆ ಕೊಡೋಕ್ಕಾಗತ್ತಾ? ವಿಶ್ವಾಸ ಭಕ್ತಿಯನ್ನು ಯಾರು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಸಂತಮ್ಮವ್ರು ಮಾಡುವಂಥ ಭಕ್ತಿ ವಸಂತಮ್ಮವ್ರದು. ಹಲ್ಲೆಲೂಯಾ. ವಿಜಯ್ ಮಾಡುವಂಥದ್ದು ವಿಜಯದು. ಹಲ್ಲೆಲೂಯಾ. ವಸಂತಮ್ಮವ್ರು ಹೆಚ್ಚು ಭಕ್ತಿ ಮಾಡಿದರೆ ಹೆಚ್ಚಿನ ಒಂದು ಬಹುಮಾನಗಳನ್ನು ಪರಲೋಕದಲ್ಲಿ ಅವರು ಹೊಂದಿಕೊಳ್ತಾರೆ. ವಿಜಯ್ ನೀನು ಮಾಡಲಾರದೇ ಇದ್ದರೆ ಕಳ್ಕೊಂಬಿಡ್ತೀವಿ. ರಕ್ಷಣೆ ಇರ್ಬೋದು, ಪರಲೋಕ ದೇವರು ಕೊಡ್ಬೋದು, ಆದರೆ ಬಹುಮಾನಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅನೇಕರು ಏನು ಮಾಡ್ತಾರಂತ್ರಿ? ಬುದ್ಧಿ ಇಲ್ಲದವರ ರೀತಿಯಲ್ಲಿ ನಡತೆಯುಳ್ಳವರಾಗಿ ಜೀವಿಸ್ತಾ ಇರ್ತಾರೆ. ಅವ್ರ ನಡತೆಯಲ್ಲಿ ಏನಾಗಿರ್ತಾರೆ? ಕೆಟ್ಟು ಹೋದವರಾಗಿರ್ತಾರೆ. ದೇವರು ಅವ್ರನ್ನ ನೋಡ್ತಾ ಇರಬೇಕಾದ್ರೂ ಕೂಡ ಅವರು ತಮ್ಮ ಜೀವಿತಗಳನ್ನು ಏನು ಮಾಡಲ್ಲ? ಸರಿ ಮಾಡಿಕೊಳ್ಳೋದಿಲ್ಲ ಪ್ರಿಯರು. ಅದರ ಸಲುವಾಗಿ ಬುದ್ಧಿವಂತರ ಹತ್ರ ಕೇಳಿದ್ರಪ್ಪ ಅಂದರೆ, ಬುದ್ಧಿ ಇರಲಾರ್ದವ್ರಿಗೆ ಹೇಳಿದ್ರಂತವ್ರು, ನಾವು ನಿಮಗೆ ಕೊಟ್ರಪ್ಪ ನಮಗೂ ಕೂಡ ಏನಾಗಲ್ಲ? ಸಾಲಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಅಭಿಷೇಕ, ಆ ಒಂದು ಪರಿಶುದ್ಧಾತ್ಮನ ಅನುಭವ ಯಾರು ಉಳ್ಳವರಾಗಿದ್ದಾರೆ? ಬುದ್ಧಿ ಉಳ್ಳವರು. ಅವರಿಗೆ ದೇವರೊಟ್ಟಿಗೆ ಕನೆಕ್ಷನ್ ಇದೆ, ಆದರೆ ಇವ್ರಿಗೇನಿಲ್ಲ, ದೇವರೊಟ್ಟಿಗೆ ಕನೆಕ್ಷನ್ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಡುವಂಥವರು ಆಗಿರಬೇಕು. ದೇವರ ಸನ್ನಿಧಾನ ಅಪೇಕ್ಷೆ ಪಡುವಂಥ ದಾನಿಯೇಲನು 3 ಆವರ್ತಿ ಏನು ಮಾಡ್ತಾ ಇದ್ದ? ಪ್ರಾರ್ಥಿಸ್ತಾ ಇದ್ದ. ಕಷ್ಟ ನಷ್ಟಗಳು ಬಂದರೂ ಕೂಡ ಇವತ್ತಿನ ದಿವಸ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನನ್ನು ಎಲ್ಲಿ ಹಾಕ್ತೀವಿ? ಸಿಂಹಗಳ ಗವಿಯಲ್ಲಿ ಹಾಕ್ತೀವಿ ಅಂತೇಳಿ ಒಂದು ರಾಜಾಜ್ಞೆ ಬಂದಾಗಲೂ ಕೂಡ ದಾನಿಯೇಲನು ಏನು ಮಾಡಲಿಲ್ಲ? ಪ್ರಾರ್ಥನೆ ಮಾಡುವಂಥದ್ದನ್ನು ನಿಲ್ಲಿಸಲಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಸನ್ನಿಧಾನವನ್ನು ಪ್ರೀತಿಸಿರ್ತಕ್ಕಂಥ, ಅಪೇಕ್ಷೆ ಪಟ್ಟಿರ್ತಕ್ಕಂಥ ದಾನಿಯೇಲನ ಜೀವಿತದಲ್ಲಿ ದೇವರು ಉನ್ನತವಾದಂಥ ಆಶೀರ್ವಾದವನ್ನು ಬಿಡುಗಡೆ ಮಾಡಿದರು ಪ್ರಿಯರೇ. ದಾನಿಯೇಲನ ಸಾಯಬೇಕಾಗಿತ್ತು, ದಾನಿಯೇಲನನ್ನು ದೇವ್ರು ಏನು ಮಾಡಿದರು? ರಕ್ಷಿಸಿದರು ಪ್ರಿಯರೇ. ಕಾರಣ ಒಂದೇ, ಏನು ಹೇಳ್ರಿ? ಯಾರು ಅಪೇಕ್ಷೆಯಿಂದ ದೇವರ ಸನ್ನಿಧಾನವನ್ನು ಇಷ್ಟಪಡ್ತಾರೋ, ಅಪೇಕ್ಷೆ ಪಟ್ಟು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಬೇಕಂತೇಳಿ ಅಂದುಕೊಳ್ತಾರೋ, ದೇವರೊಟ್ಟಿಗೆ ನಿರಂತರವಾಗಿರ್ತಕ್ಕಂಥ ಅನ್ಯೋನ್ಯತೆಯ ಜೀವಿತವನ್ನು ಜೀವಿಸಬೇಕಂತೇಳಿ ಅಂದುಕೊಂಡಿರ್ತಾರೋ, ದೇವರು ಅವರನ್ನು ಯಾವತ್ತಿಗೂ ಕೂಡ ಏನು ಮಾಡಲ್ಲ? ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಕೈ ಹಿಡಿದು ಅವ್ರನ್ನ ಏನು ಮಾಡ್ತಾನಂತೆ? ನಡೆಸ್ತಾನೆ. ಕೈ ಬಿಟ್ಟ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಅನುಭವ ಆದಾಗಲೂ ಕೂಡ ದೇವರು ಕೈ ಬಿಟ್ಟಿರಲ್ಲ, ನಮ್ಮ ಭಕ್ತಿಯನ್ನು ಏನು ಮಾಡ್ತಾ ಇರ್ತಾರೆ? ಪರೀಕ್ಷೆ ಮಾಡ್ತಾ ಇರ್ತಾರೆ. ನಾವು ಸರಿಯಾದ ರೀತಿಯಲ್ಲಿ ಇದ್ದೀವಾ ಇಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 3 ಸಾರಿ ಪ್ರಾರ್ಥನೆ ಮಾಡುವಂಥ ದಾವೀದನು, 7 ಸಾವಿರ ಆರಾಧನೆ ಮಾಡುವಂಥ ದಾವೀದನು ಕೂಡ ದೇವರ ಒಂದು ಸನ್ನಿಧಾನವನ್ನು ಆಸೆ ಪಡುವಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ದಾವೀದನು ಕುರಿಗಳನ್ನು ಕಾಯ್ತಾ ಇರಬೇಕಾದ್ರೆ ಸಿಂಹಗಳು, ತೋಳಗಳು ಬಂದಂಥ ಸಮಯದಲ್ಲಿ, ಕರಡಿಗಳು, ಅನೇಕವಾಗಿರ್ತಕ್ಕಂಥ ಕ್ರೂರ ಪ್ರಾಣಿಗಳು ಬಂದಂಥ ಸಮಯದಲ್ಲಿ ಬಂದು ಕುರಿಗಳನ್ನು ಹೊತ್ಕೊಂಡು ಹೋದರೆ ದಾವೀದ ಏನು ಮಾಡ್ತಿದ್ದ? 14 ವರ್ಷದ ದಾವೀದ ಏನು ಮಾಡ್ತಿದ್ದ? ಹೋಗಿ ಆ ಸಿಂಹವನ್ನು ಸೆದೆಬಡಿದು, ಆ ಹುಲಿಯನ್ನು ಸೆದೆಬಡಿದು, ಆ ಕ್ರೂರ ಪ್ರಾಣಿಗಳನ್ನು ಸೆದೆಬಡಿದು ಕುರಿಯನ್ನು ಹೊತ್ಕೊಂಡು ಏನು ಮಾಡ್ತಿದ್ದ? ಮತ್ತೆ ಬಿಡಿಸ್ಕೊಂಡು ಹಟ್ಟಿಗೆ ಬರ್ತಿದ್ದ. ಅಷ್ಟು ಬಲ ಎಲ್ಲಿ ಬಂತು ದಾವೀದನಿಗೆ? ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಎಲ್ಲರೂ ಅಂಜಿಕೊಂಡಿದ್ದಾರೆ ಗೊಲ್ಯಾತನನ್ನು ನೋಡಿ, ಆದರೆ ದಾವೀದ ಏನು ಮಾಡಲಿಲ್ಲ? ಅಂಜಲಿಲ್ಲ. ಕಾರಣ ಒಂದೇ, ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ ಪ್ರೇರ. ಅದರ ಸಲುವಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸನ್ನಿಧಾನವನ್ನು ನಾವು ಅಪೇಕ್ಷೆ ಪಡುವುದಾದರೆ ದೇವರು ನಮಗೆ ಕೊಡುವಂಥ ಹೆಸರು ಏನ್ರಿ? ಬುದ್ಧಿವಂತರು. ನಾವು ಬುದ್ಧಿಹೀನರಲ್ಲ, ನಾವು ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವಂಥವರಾಗಿದ್ದೇವೆ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆಯುವಂಥವರಾಗಿದ್ದೇವೆ. ಅದು ಬಹಳ ಮುಖ್ಯ. ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ದೇವರು ತನ್ನ ವಿಶೇಷವಾದ ರಕ್ಷಣೆಯನ್ನು ಏನು ಮಾಡ್ತಾನಂತ್ರಿ? ಒದಗಿಸಿ ಕೊಡ್ತಾನೆ ಪ್ರೇರೆ. ಒಂದು ಸಾರಿ ಪೌಲನು ಹಿಂಗೆ ಸೆರೆಮನೆಯಲ್ಲಿ ಹಾಕಿದ್ರು. ಯಾರನ್ನ? ಪೌಲನನ್ನು. ಸೆರೆಮನೆಯಲ್ಲಿ ಅನೇಕ ದಿವಸಗಳು ಕಳೆದಿರ್ತಕ್ಕಂಥ ಪೌಲ ಅಪೊಸ್ತಲನು, ಪರಿಶುದ್ಧನಾಗಿರ್ತಕ್ಕಂಥ ಪೌಲನ ಬಳಿಗೆ ಒಬ್ಬ ಜೈಲರು, ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ? ಕೈದಿ ಮಾಡ್ತಾರೆ.
ಆತನನ್ನು ಖೈದಿ ಮಾಡಿದಂಥ ಸಮಯದಲ್ಲಿ ಆತ ಯಾಕೆ ಖೈದಾಗಿದ್ದಾನೆಂದರೆ ಆತನ ಒಬ್ಬರ ಮನೆಯಲ್ಲಿ ಏನು ಮಾಡಿದ್ದಾನೆ, ಕಳ್ಳತನ ಮಾಡಿದ್ದಾನೆ. ಹಲ್ಲೆಲೂಯ. ಆತ ಒಬ್ಬರ ಮನೆಯಲ್ಲಿ ಕಳ್ಳತನ ಮಾಡಿದ ಕಾರಣಕ್ಕಾಗಿ ಆತನನ್ನು ಖೈದಿ ಮಾಡಿ ಏನು ಮಾಡಿದ್ದಾರೆ, ಪೌಲನಿರುವಂಥ ಸೆರೆಮನೆಯಲ್ಲಿ ಆತನನ್ನು ಕೂಡ ಏನು ಮಾಡಿದ್ದಾರೆ, ಹಾಕಿದ್ದಾರೆ ಪ್ರೇರೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಪೌಲನು ನಿರಂತರವಾಗಿ ದೇವರ ಸಂಗಡ ಅನ್ಯೋನ್ಯತೆ ಉಳ್ಳಂಥ ವ್ಯಕ್ತಿ. ನಾನು ಯೇಸುವನ್ನು ಹಿಂಬಾಲಿಸಿ ನಡೀತಾ ಇದ್ದೇನೆ, ನನ್ನನ್ನು ಅನುಸರಿಸಿ ನೀವು ನಡೆಯಿರಿ ಎಂಬುದಾಗಿ ಕರೆದಿರ್ತಕ್ಕಂಥ ವ್ಯಕ್ತಿ ಯಾರ್ರೀ, ಪರಿಶುದ್ಧನಾಗಿರುವಂಥ ಪೌಲ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಬಳಿಗೆ ಸೆರೆಮನೆಗೆ ಬಂದಿರತಕ್ಕಂಥ ವ್ಯಕ್ತಿ ಹೆಸರು ಏನಂದರೆ, ಖೈದಿ ಹೆಸರು ಏನಂದರೆ ಓನೇಸೀಮ ಅಂತೇಳಿ. ಅದನ್ನ ಹೆಸರೇನು, ಓನೇಸೀಮ. ಆತನ ಬಳಿಗೆ ಬಂದಂಥ ಸಮಯದಲ್ಲಿ ಪೌಲನು, ಆತನ ಡ್ಯೂಟಿ ಏನು, ಆತನ ಬಿಸ್ನೆಸ್ ಏನ್ರಿ, ಸುವಾರ್ತೆಯನ್ನು ಸಾರುವಂಥದ್ದು, ಕೆಟ್ಟು ಹೋಗಿರುವಂಥವರನ್ನು ದೇವರಿಗಾಗಿ ಸಂಪಾದನೆ ಮಾಡಿಕೊಳ್ಳುವಂಥದ್ದು. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಓನೇಸೀಮನು ಆ ಸ್ಥಳಕ್ಕೆ ಬಂದಂಥ ಸಮಯದಲ್ಲಿ ಓನೇಸೀಮನಿಗೂ ಕೂಡ ಏನು ಮಾಡ್ತಾ ಇದ್ದಾನೆ, ಪೌಲ ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಅಪ್ರಯೋಜಕನು, ಅಯೋಗ್ಯನಾಗಿ ಆ ಒಂದು ಸೆರೆಮನೆಗೆ ಹಾಕಲ್ಪಟ್ಟಿರ್ತಕ್ಕಂಥ ಓನೇಸೀಮನಿಗೆ ಯಾವಾಗ ಪೌಲನು ಸುವಾರ್ತೆಯನ್ನು ಸಾರಿದ್ನೋ, ದೇವರ ಸನ್ನಿಧಾನದ ಕಡೆಗೆ ಪೌಲನು ಆತನನ್ನು ನಡೆಸಿದ್ನೋ, ಆ ಸಮಯದಲ್ಲಿ ಓನೇಸೀಮನ ಕುರಿತಾಗಿ ಒಂದು ಪತ್ರಿಕೆಯನ್ನು ಪೌಲನ್ ಏನು ಮಾಡ್ತಾನ್ರಿ, ಬರೀತಾನೆ ಪ್ರಿಯರೇ. ಹಲ್ಲೆಲೂಯ. ಅತಿ ಚಿಕ್ಕದಾಗಿರ್ತಕ್ಕಂಥ ಪತ್ರಿಕೆ, ಪೌಲನು ಬರೆದಿರ್ತಕ್ಕಂಥ ಪತ್ರಿಕೆ. ಅದು ಯಾರ್ರೀ, ಒಬ್ಬ ಖೈದಿಗೋಸ್ಕರವಾಗಿ. ಹಲ್ಲೆಲೂಯ. ಯಾವ ಖೈದಿ ಕಳ್ಳತನ ಮಾಡಿ ಸಿಗಾಕಿಕೊಂಡಿದ್ನೋ ಆತನ ಜೀವಿತ, ಆತನ ನಡವಳಿಕೆ ಯಾವ ರೀತಿಯಾಗಿ ಬದಲಾಗಿರ್ತಕ್ಕಂಥ ಆತನ ನಡವಳಿಕೆಯನ್ನು ಕುರಿತಾಗಿ ಬರೆದಿರುವಂಥ ಪತ್ರಿಕೆನೇ ಯಾವ ಪತ್ರಿಕೆ ರೀ, ಅದು ಫಿಲೆಮೋನನಿಗೆ ಬರೆದಂಥ ಪತ್ರಿಕೆ. ಹಲ್ಲೆಲೂಯ. 25 ವಚನಗಳುಳ್ಳಂಥ ಫಿಲೆಮೋನನ ಬರೆದ ಪತ್ರಿಕೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನ ಆ ಪತ್ರಿಕೆಯನ್ನು ಬರೆಯೋದಕ್ಕೆ ಕಾರಣ ಏನಂದರೆ, ಒಬ್ಬ ಅಪ್ರಯೋಜಕನಾಗಿರ್ತಕ್ಕಂಥ ವ್ಯಕ್ತಿ ಪ್ರಯೋಜನ ವ್ಯಕ್ತಿಯಾಗಿ ಮಾರ್ಪಟ್ಟ, ಒಬ್ಬ ಅಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಯೋಗ್ಯ ವ್ಯಕ್ತಿಯಾಗಿ ಬದಲಾದ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧವಾಗಿರ್ತಕ್ಕಂಥ ಲೇಖನ ಸಿದ್ಧಾಂತ ಪಡಿಸ್ತಾ ಇದೆ ಪ್ರಿಯರೇ. ಏನಂತೇಳಿ ಅಂದರೆ, ಈ ಓನೇಸೀಮನ ಜೀವಿತ ದೇವರ ಸನ್ನಿಧಾನದ ಬಳಿಗೆ ಬರ್ತಾ ಇದ್ದಂಗೆಲ್ಲ, ಪೌಲನ ಮಾತುಗಳನ್ನು ಕೇಳ್ತಾ ಇದ್ದಂಗೆಲ್ಲ ಆತನ ಜೀವಿತ ಏನಾಯ್ತಂತೆ, ಬದಲಾಯಿತು. ಯಾರ ಜೀವಿತ, ಓನೇಸೀಮನ ಜೀವಿತ. ಆತನು ಈಗ ಬುದ್ಧಿ ಇಲ್ಲಲಾರದಂಥ ವ್ಯಕ್ತಿ ಅಲ್ಲ, ಆತನೇನಾಗಿದ್ದಾನೆ, ದೇವರ ಸನ್ನಿಧಾನವನ್ನು ಆಪೇಕ್ಷಿಸಿ ಬುದ್ಧಿ ಉಳ್ಳಂಥ ವ್ಯಕ್ತಿ ಆಗಿದ್ದಾನೆ ಪ್ರೇರ. ಒಂದು ಸಾರಿ ಫಿಲೆಮೋನನ ಪತ್ರಿಕೆ ಕಡೆಗೆ ಬರ್ರಿ ನೀವು, ತೀತನ ಪತ್ರಿಕೆ ನಂತರ ಬರುತ್ತೆ ನೋಡ್ರಿ. ಒಂದೇ ಅಧ್ಯಾಯ ಇರತಕ್ಕಂಥ ಪತ್ರಿಕೆ, 25 ವಚನಗಳು ಅಂತ. ಹತ್ತನೇ ವಚನ ಓದಿ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸೀಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಹಲ್ಲೆಲೂಯ. ಓಕೆ, ಓದ್ರಿ. ಅವನು ನನಗೆ ಪ್ರಾಣದಂತೆ ಇದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದ್ದೆನು. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಃಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನೂ ಮಾಡುವುದಕ್ಕೆ ನನಗೆ ಇಷ್ಟವಿರಲಿಲ್ಲ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ, ಸೆರೆಮನೆಯಲ್ಲಿ ನಾನು ಹಡೆದಿರ್ತಕ್ಕಂಥ ಮಗ ಅಂದರೆ ಸುವಾರ್ತೆ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನು ಪೌಲನು ಏನು ಮಾಡಿದ್ದಾನೆ, ಮಾರ್ಪಡಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಈ ವ್ಯಕ್ತಿ ಯಾರ್ರೀ, ಫಿಲೆಮೋನನು ಎನ್ನುವಂಥ ಒಬ್ಬ ಕೊಲೊಸ್ಸೆಯಲ್ಲಿರ್ತಕ್ಕಂಥ ವ್ಯಕ್ತಿ, ದೊಡ್ಡದಾಗಿರ್ತಕ್ಕಂಥ ಯಜಮಾನ. ಆತನ ಮನೆಯಲ್ಲಿ, ಈಗ ನಾವು ಹೆಂಗೆ ವಸಂತಮ್ಮವ್ರ ಮನೆಯಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ನಾವು ಸಭೆಯಾಗಿ ಕೂಡಿದೆವೋ, ಆತನ ಮನೆಯಲ್ಲಿ ಏನು ಮಾಡ್ತಾ ಇತ್ತು, ಕೊಲೊಸ್ಸೆಯಲ್ಲಿರುವಾಗ ಆತನ ಮನೆಯಲ್ಲಿ ಸಭೆಯಾಗಿ ಜನರೆಲ್ಲರೂ ಕೂಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯ.
ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಈ ವ್ಯಕ್ತಿ ಯಾರು, ಓನೇಸಿಮ ಎನ್ನುವಂಥ ವ್ಯಕ್ತಿ ಆ ಒಂದು ಮನೆಯಲ್ಲಿ ಸಂಬಳ ದುಡಿತಾ ಇದ್ದ. ಏನು ಮಾಡ್ತಾ ಇದ್ದ? ಕೆಲಸ ಮಾಡ್ತಾ ಇದ್ದ. ಯಾರು? ಓನೇಸಿಮ. ಕೆಲಸ ಮಾಡ್ತಾ 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 ಇದ್ದಂಗೆಲ್ಲ ಈ ಓನೇಸಿಮ ಏನು ಮಾಡಿಬಿಟ್ಟಂದರೆ ಅವ್ರ ಮನೆಯಲ್ಲೇ ಏನು ಮಾಡಿಬಿಟ್ಟ? ಕಳ್ಳತನ ಮಾಡಿಬಿಟ್ಟ. ಏನು ಮಾಡಿಬಿಟ್ಟ? ಕಳ್ಳತನ ಮಾಡಿಬಿಟ್ಟ. ಯಾವಾಗ ಅವನ ಮನೆಯಲ್ಲಿ ಕಳ್ಳತನ ಮಾಡಿದ್ನೋ, ಕಳ್ಳತನ ಮಾಡಿದ ತಕ್ಷಣ ಅವನು ಅಲ್ಲಿ ನಿಲ್ಲಿಲ್ಲ. ಆ ಮನೆಯನ್ನು ಬಿಟ್ಟು, ಆ ಊರನ್ನು ಬಿಟ್ಟು ಏನು ಮಾಡಿಬಿಟ್ಟ? ಬೇರೆ ಕಡೆಗೆ ಓಡಿ ಹೋಗ್ಬಿಟ್ಟ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ಓಡಿ ಹೋದಂಥ ಸಮಯದಲ್ಲಿ ಇನ್ನೊಂದು ಸ್ಥಳದಲ್ಲಿಯೂ ಕೂಡ ಹೋಗಿ ಕಳ್ಳತನ ಮಾಡಿರಬೇಕು. ಆ ಸಮಯದಲ್ಲಿ ಆತನನ್ನು ಏನು ಮಾಡಿದ್ದಾರೆ? ಜೈಲಲ್ಲಿ ಇಟ್ಟಿದ್ದಾರೆ. ಎಲ್ಲಿಟ್ಟಿದ್ದಾರೆ? ಜೈಲಲ್ಲಿ. ಆ ಜೈಲಲ್ಲಿ ಯಾರಿದ್ದಾರೆ? ಪೌಲ ಇದ್ದಾನೆ. ಯಾರಿದ್ದಾರೆ? ಆ ಸೆರೆಮನೆಯಲ್ಲಿ ಯಾರಿದ್ದಾರೆ? ಪೌಲ ಇದ್ದಾನೆ. ಆ ಪೌಲನು ಇರಬೇಕಾದ್ರೆ ಪೌಲನು ಈತನಿಗೆ ಏನು ಮಾಡಿದ್ದಾನೆ? ಸುವಾರ್ತೆಯನ್ನು, ದೇವರ ಮಾತುಗಳನ್ನು ಹೇಳಿದಾನೆ. ಆ ವ್ಯಕ್ತಿ ಏನಾಗಿದ್ದಾನೆ? ಈಗ ಬದಲಾಗಿದ್ದಾನೆ. ಪೌಲನ ಜೀವಿತದಲ್ಲಿ ಆತನು ಹೇಳಿರ್ತಕ್ಕಂಥ ಮಾತುಗಳು, ಆತನು ಮಾಡುವಂಥ ಪ್ರಾರ್ಥನೆ ವಿಧಾನ, ಹಾಡುಗಳು, ಅವೆಲ್ಲವುಗಳು ಯಾರನ್ನು ಬದಲಾಯಿಸ್ತೀಗ? ಓನೇಸಿಮ ಎನ್ನುವಂಥ ವ್ಯಕ್ತಿಯನ್ನು. ಅಲ್ಲಿ ಪೌಲನ ಸಾಕ್ಷಿ ಕೊಡ್ತಾ ಇದ್ದಾನೆ. ಏನಂತೇಳಿ? ಮೊದಲು ಅಪ್ರಯೋಜಕನಾಗಿದ್ದಂಥ ಓನೇಸಿಮ ಏನಾಗಿದ್ದಂತೆ? ಪ್ರಯೋಜಕ ಅಲ್ಲ, ಅಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ, ಯಾವ ಕೆಲಸಕ್ಕೂ ಬಾರಲಾರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಓನೇಸಿಮ ಈಗ ಏನಾಗಿದ್ದಾನೆ? ಬದಲಾಗಿದ್ದಾನೆ. ಏನಾಗಿದ್ದಾನೀಗ? ಬದಲಾಗಿದ್ದಾನೆ. ನನಗೂ ನಿನಗೂ ಸುವಾರ್ತೆಗೂ ಕೂಡ ಅವನೇನಾಗಿದ್ದಾನೆ? ಪ್ರಯೋಜನ ಉಳ್ಳವನಾಗಿದ್ದಾನೆ. ಈಗ ಅವನು ದೇವರ ಸನ್ನಿಧಾನವನ್ನು ಅಪೇಕ್ಷಿಸುವಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಪೌಲನ್ ಏನು ಮಾಡ್ತಾ ಇದ್ದಾನೆ ರೀ? ಆ ವ್ಯಕ್ತಿಯ ಸಲುವಾಗಿ ಇಡೀ ಪತ್ರಿಕೆಯನ್ನು ಏನು ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ ಪ್ರೇರೆ. ಅಲ್ಲೆಲ್ಲೂ ಯಾಕೆ ಬರಿತಾ ಇದ್ದಾನೆ ಹೇಳ್ರಿ? ಯಾವ ಮನೆಯಲ್ಲಿ ಕಳ್ಳತನ ಮಾಡಿದ್ನೋ ಅದೇ ಮನೆಗೆ ವಾಪಸ್ ಕಳ್ಸಕತ್ತಾನೆ ಮತ್ತೆ. ಯಾರು? ಪೌಲ. ಯಾರನ್ನ? ಓನೇಸಿಮನನ್ನು. ಯಾಕೆ ಹೇಳ್ರಿ? ಓನೇಸಿಮ ಬದಲಾಗಿರುವಂಥದ್ದು ಅಲ್ಲಿರ್ತಕ್ಕಂಥ ಯಜಮಾನನಿಗೆ ಗೊತ್ತಾಗಬೇಕು. ಇವನು ಹಳೆಯ ಜೀವಿತ, ಕ್ರಿಸ್ತನು ಇರಲಾರ್ದಂಥ ಸಮಯದಲ್ಲಿ ಇವನು ಕಳ್ಳನು, ಸುಳ್ಳನು, ಏನೆಲ್ಲ ಮಾಡುವವನಾಗಿದ್ದ. ಆದರೆ ಯಾವಾಗ ಕ್ರಿಸ್ತನಲ್ಲಿ ಬಂದು ಅವನ ಜೀವಿತ ಏನಾಯಿತು? ಬದಲಾಯಿತು ಎಂಬುದಾಗಿ ಪೌಲನ್ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರೇರ. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ ಅಂತೇಳಿ, ಸೆರೆಮನೆಯಲ್ಲಿ ನಾನು ಪಡೆದಿರುವಂಥ ನನ್ನ ಮಗ ಅಂದರೆ ಏನು ರೀ? ಆತ್ಮಿಕವಾಗಿರ್ತಕ್ಕಂಥ ಮಗ ಅಂದರೆ ಏನು? ರಕ್ಷಣೆ ಹೊಂದಿರತಕ್ಕಂಥ ವ್ಯಕ್ತಿ, ಮನಸ್ಸನ್ನು ಮಾರ್ಪಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಪಶ್ಚಾತ್ತಾಪ ಭಾವನೆ ಉಳ್ಳಂಥ ವ್ಯಕ್ತಿ. ಈ ಓನೇಸಿಮ ಬುದ್ಧಿಹೀನನಾಗಿ ಕೆಲವು ವರ್ಷಗಳ ಹಿಂದೆ ನಡ್ಕೊಂಡಿದ್ದ. ಆದರೆ ಈಗ ಅವನ ಜೀವಿತ ಏನಾಗಿದೆ? ಬದಲಾವಣೆಯಾಗಿದೆ. ಈಗ ಓನೇಸಿಮನು ಏನಾಗಿದ್ದಾನೆ? ಪ್ರಯೋಜನವುಳ್ಳವನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ, ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಡುವಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ಮಾರ್ಪಡಿಸಲಾರ್ದಂಥವ್ರಂದ್ರೆ ಯಾರು ಕೂಡ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಎಲ್ಲರನ್ನ ದೇವರು ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ ಪ್ರೇರ. ಆದರೆ ನಾವು ಕೂಡ ದೇವರು ಯಾವ ಒಂದು ಮಾರ್ಗ ಹೇಳಿರ್ತಾನೋ ಆ ಮಾರ್ಗವನ್ನು ಬಿಟ್ಟು ನಾವು ನಡಿಬಾರ್ದು. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗಿದ್ದರೆ ಪರಿಪೂರ್ಣವಾಗಿ ಪಶ್ಚಾತ್ತಾಪ ಮನೋಭಾವನೆ ಉಳ್ಳವರಾಗಿ ನಾವು ದೇವರ ಹತ್ರ ಬೇಡಿಕೊಂಡ್ರೆ ದೇವರು ನಮ್ಮನ್ನು ಖಂಡಿತವಾಗಿ ಏನು ಮಾಡ್ತಾನೆ? ಕ್ಷಮಿಸ್ತಾನೆ ಪ್ರೇಯರ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಅಪ್ರಯೋಜಕನು, ಅಯೋಗ್ಯನು, ಕೆಲಸಕ್ಕೆ ಬಾರಲಾರದವನು, ದೇವರನ್ನು ಪ್ರೀತಿಸಲಾರದಂಥ ಬುದ್ಧಿಹೀನ ಹುಡುಗನಾಗಿರ್ತಕ್ಕಂಥ ಓನೇಸಿಮ ಈಗ ಏನಾದ? ಬದಲಾವಣೆಯಾದ, ದೇವರನ್ನು ಪ್ರೀತಿಸುವಂಥ ವ್ಯಕ್ತಿಯಾದ, ದೇವರನ್ನು ಅಪೇಕ್ಷೆ ಪಡುವಂಥ ವ್ಯಕ್ತಿಯಾದ ಪ್ರೇಯರ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಸತ್ಯವೇದ ಹೇಳ್ತಾ ಇದೆ, ದೇವರು ಪರಲೋಕದಿಂದ ಭೂಲೋಕವನ್ನು ನೋಡಿದಾಗ ಇಲ್ಲಿ ಇವತ್ತಿನ ದಿವಸ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಕಾಣ್ತಾ ಇದ್ದಾರೆ. ಯಾರು? ದೇವರನ್ನು ನಂಬಿದಂಥ ಮಕ್ಕಳು. ಅವರ ಜೀವಿತ ಏನಾಗಿದೆ ಪ್ರಿಯರೇ? ದೀಪದೋಪಾದಿಯಲ್ಲಿ ಇದೆ. ಆ ದೀಪವನ್ನು ಹಚ್ಚಿದವರು ಯಾರು? ಆತ್ಮವನ್ನು ಬೆಳಗಿಸಿದಂಥವ್ರು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು, ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇರುವಂಥದ್ದು ಎಷ್ಟೋ ಮಹಾಭಾಗ್ಯ ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭವಿಷ್ಯತ್ತನ್ನು ಹೇಳುವಂಥವ್ರು ಯಾರು ಕೂಡ ಇಲ್ಲ. ಒಂದು ಹೇಳ್ಬೋದು, ಯಾರಾದ್ರೂ ಕೇಳೋರಾಗಿರಲಿ, ಇನ್ನೊಬ್ಬರಾಗಿರಲಿ, ಮುನ್ನೊಬ್ಬರಾಗಿರಲಿ, ಹಿಂಗಾಗುತ್ತೋ ಹಿಂಗಾಗಲ್ಲ ಅಂತ. ಹಲ್ಲೆಲೂಯಾ. 100ರಾಗ ಹೇಳಿದ್ರಪ್ಪ ನಾಳೆ ಆಗುವಂಥದ್ದು ನೀವು ಕೂಡ ಪ್ರಿಡಿಕ್ಟ್ ಮಾಡ್ಬೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತ ಪ್ರಿಡಿಕ್ಟ್ ಮಾಡ್ಬೋದು? ಏನಿರುತ್ತೆ? ಆಗುತ್ತಾ? ಆಗಲ್ಲ. ಕೆಲವ್ರಿಗೆ ಆಗಿರುತ್ತೆ, ಕೆಲವರಿಗೆ ಆಗಿರಲ್ಲ. ಹಲ್ಲೆಲೂಯಾ. ಆಗುತ್ತಾ? ಆಗಲ್ಲ. ಹಲ್ಲೆಲೂಯಾ. ಕೆಲವರಿಗೆ ಆಗಿರುತ್ತೆ, ಕೆಲವರಿಗೆ ಆಗಿರಲ್ಲ. ಆದರೆ ಹೇಳಿಕೆ ಹೇಳುವಂಥವ್ರು, ಮಾಟ ಮಂತ್ರದ ಬಳಿಗೆ ಹೋಗುವಂಥವ್ರು, ವಿಗ್ರಹಾರಾಧಕರು, ಅವರೆಲ್ಲರಿಗೋಸ್ಕರವಾಗಿ ಕಾದಿದೆ ಪ್ರಿಯರು ಯಾವುದು? ನರಕ. ಎಂಥ ನರಕದು?
ಅಗ್ನಿ ನರಕ. ಆ ನರಕದಲ್ಲಿ ನಾವು ಬೀಳಬಾರ್ದಂದರೆ ದೇವ್ರ ಹತ್ರನೇ ಸ್ಥಿರವಾಗಿ ನಾವು ಇರಬೇಕು ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಭವಿಷ್ಯತ್ತನ್ನು ತಿಳಿದವನು ನಾನು ಮಾತ್ರ ಅಂತೇಳಿ ದೇವ್ರು ಹೇಳ್ತಾರೆ. ಹಲ್ಲೆಲೂಯಾ. ಯಾವ ಮನುಷ್ಯನು ಕೂಡ ಭವಿಷ್ಯತ್ತನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಟಿ ವಿಯಲ್ಲಿ ನೋಡಿದ್ರೆ ನಾಳೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಮಳೆ ಸೈನ್ಸ್ ಪ್ರಕಾರ ಬರಬೇಕಾಗಿತ್ತು, ಆದರೆ ಏನಾಗಲ್ಲ, ಅದು ಬಂದಿರೋ ಮಳೆ ಯಾರ ಕೈಯಲ್ಲಿದೆ? ದೇವ್ರ ಕೈಯಲ್ಲಿದೆ. ಒಂದು ಹನಿ ಮೇಲಿಂದ ಕೆಳಗಡೆ ಬೀಳಬೇಕಾದ್ರೆ ದೇವ್ರ ಅಪ್ಪಣೆ ಬೇಕೇ ಬೇಕು. ಹಲ್ಲೆಲೂಯಾ. ದೇವರು ಅಪ್ಪಣೆ ಕೊಡಲಾರದು ಯಾವುದು ಕೂಡ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಕೇಳೋರಾಗಿದ್ದರೆ ಅವ್ರ ಮನೆಯಲ್ಲಿ ಆಚಾರ ಬಂಧನಗಳು, ಸಾಲಗಳು, ಸಮಸ್ಯೆಗಳು ಯಾಕಿರ್ತಾ ಇದ್ದು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳುವಂಥವ್ರು ತಮ್ಮ ಹೊಟ್ಟೆಗೋಸ್ಕರವಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಹೊರತಾಗಿ ಮತ್ತು ಬೇರೆ ಯಾವ ಒಂದು ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಅವ್ರ ಬಳಿಗೆ ಹೋದರೆ ಭಾಳ ಚೆನ್ನಾಗಿ ಬಂದದ. ಏನು ರೀ ಕುರಿ ಚೆನ್ನಾಗಿ ಬಂದದ, ಹೆಂಗಾದ್ರೂ ಮಾಡಿದ್ರ ಹತ್ರ ಸ್ವಲ್ಪ ಹಣ ವಸೂಲಿ ಮಾಡಬೇಕು. ವಸೂಲಿ ಮಾಡಬೇಕಂದ್ರೆ ನಿಮಗೆ ಭಯ ಪಡಿಸ್ಬೇಕು. ಭಯ ಪಡಿಸ್ಲಾರ್ದೆ ಇದ್ರೆ ನೀವು 1 ರೂಪಾಯಿನೂ ಬಿಚ್ಚಲ್ಲ. ಭಯ ಪಡಿಸಿದ್ರೆ ನೀವು ಬಿಚ್ಚೋದು. ನಿಮಗೆ ಹಿಂಗೆ ಆಗ್ಯದ ಅಂತೇಳಿ ಅಂದ ತಕ್ಷಣ ಅವರು ಅವಾಗ ಏನು ಮಾಡ್ಬೇಕ್ರಿ ಇದಕ್ಕೆ ಅಂತೇಳಿ ಕೇಳಿದ ತಕ್ಷಣ ಅವ್ರೇನಂತಾರೆ, ಇಷ್ಟಿಷ್ಟು ಖರ್ಚಾಗುತ್ತೆ, ಇಷ್ಟಿಷ್ಟು ಮಾಡಿಸ್ಬೇಕು, ಅದು ಇದು ಅಂತೇಳಿ ಎಲ್ಲ ಲೀಸ್ಟ್ ಹೇಳ್ಬಿಡ್ತಾರೆ. ನೀವು ಅದನ್ನು ಮಾಡಿಸ್ಲಾರ್ದು. ಯಾಕಂದ್ರೆ ಮನುಷ್ಯಂದು ಏನು ರೀ, ಭಯದ ಆತ್ಮ ಮೊದಲು. ಹಲ್ಲೆಲೂಯಾ. ಯಾಕೆ ಭಯದ ಆತ್ಮ? ನೀನು ಭಯ ತರುವಂಥ ಸೈತಾನ ಬಳಿಗೆ ಹೋಗಿ, ದೇವ್ರ ಹತ್ರ ಇಲ್ಲ ನೀನು. ಹಲ್ಲೆಲೂಯಾ. ದೇವ್ರ ಹತ್ರ ಇದ್ದರೆ ಧೈರ್ಯ ಇರ್ತಾಯಿತ್ತು ನಿನ್ನ ಹತ್ರ. ಆದರೆ ನೀವು ದೇವ್ರ ಹತ್ರ ಇರಲಾರದ ಕಾರಣಕ್ಕಾಗಿ ನಿನಗೇನು ಬಂದಿದೆ? ಭಯ ಬಂದಿದೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭವಿಷ್ಯತ್ತನ್ನು ತಿಳಿದಂಥವ್ರು ಯಾರು? ದೇವರು. ಆ ದೇವರ ಬಳಿಯಲ್ಲಿ ನೀನಿದ್ದರೆ ದೇವ್ರು ನಿನಗೆ ಕೊಡುವಂಥದ್ದು ಯಾವುದು ರೀ? ಪರಲೋಕ. ಈ ಲೋಕದಲ್ಲಿ ಎಲ್ಲರೂ ಬದುಕ್ತಾರೆ, ಭಿಕ್ಷಕರನ್ನು ಬದುಕ್ತಾರೆ. ಹಲ್ಲೆಲೂಯಾ. ಆದರೆ ಯೇಸು ಇರಲಾರದೆ ಬದುಕಿದರೆ ಅವರಿಗೆ ಬರುವಂಥದ್ದು ಯಾವುದು ರೀ? ಈಸಿಯಾಗಿ ಅವ್ರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಗುರಿ ಆಗ್ತಾರೆ. ಅದ್ರ ಸಲುವಾಗಿ ಯೇಸು ಉಳ್ಳವರಾಗಿ ಬದುಕುವಾಗ ನಮ್ಮ ಜೀವಿತ, ನಮ್ಮ ನಡತೆ ಹೆಂಗಿರಬೇಕು? ಶುದ್ಧವಾಗಿರಬೇಕು. ಅದ್ರ ಸಲುವಾಗಿ 50ನೇ ಕೀರ್ತನೆ ಕೊನೆಯ ವಚನದಲ್ಲಿ ನೀವು ನೋಡುವಾಗ ಸತ್ಯವೇದದಲ್ಲಿ ಹೇಳ್ತಾ ಇದೆ, ಸ್ತುತಿಯಜ್ಞವನ್ನೇ ದೇವರಿಗೆ ಸಮರ್ಪಣೆ ಮಾಡಿರಿ. ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುವರೋ ಅವರೇ ನನ್ನನ್ನು ಗೌರವಿಸುವವರಾಗಿದ್ದಾರೆ. ಕಂಟಿನ್ಯೂ. 50 ಕೊನೆಯ ವಚನ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ನಡತೆಯನ್ನು ಸರಿಪಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಡತೆ ಇರಲಾರ್ದೆ ನೀನು ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಅದರ ಸಲುವಾಗಿ ನಡತೆ ಬಹಳ ಮುಖ್ಯ. ದೇವರ ಸನ್ನಿಧಾನದಲ್ಲಿ ನೀನಿದ್ದಾಗ ಓನೇಸಿಮನನ್ನು ಎಲ್ಲಿ ಕಳಿಸ್ತಾ ಇದ್ದಾನೆ ಪೌಲ? ಈಗ ಯಾವ ಮನೆಯಲ್ಲಿ ತಪ್ಪು ಮಾಡಿದ್ನೋ, ಯಾವ ಮನೆಯಲ್ಲಿ ತಪ್ಪಾದ ಕಾರ್ಯಗಳು ಮಾಡಿ ಮನೆಯನ್ನು ಬಿಟ್ಟು ಓಡಿ ಬಂದಿದ್ನೋ ಅದೇ ಮನೆಗೆ ಹೋಗಂತೇಳಿ ಏನು ಮಾಡ್ತಾ ಇದ್ದಾನೆ? ಪತ್ರಿಕೆ ಬರಿತಾ ಇದ್ದಾನೆ. ಕಾರಣ ಏನ್ರಿ? ಓನೇಸಿಮ ಈಗ ಯೇಸುವಿನಲ್ಲಿದ್ದಾನೆ. ಅವನ ಜೀವಿತ ಬದಲಾಗಿದೆ. ಅವನು ದೇವರಿಗೆ ಮಾದರಿಯಾಗಿ ನಡೀತಾ ಇದ್ದಾನೆ. ಅವನು ಸುವಾರ್ತೆಗೆ ಪ್ರಯೋಜನವುಳ್ಳವನಾಗಿ ಇದ್ದಾನೆ. ಅವನ ನಡತೆ ಪರಿಪೂರ್ಣವಾಗಿ ಏನಾಗಿದೆ? ಬದಲಾವಣೆಯಾಗಿದೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಯಾರು ದೇವರ ಒಂದು ಸನ್ನಿಧಾನವನ್ನು ಆಪೇಕ್ಷೆ ಪಡ್ತಾರೋ ಅವ್ರಿಗೆ ದೇವರು ಕೊಡುವಂಥ ಹೆಸರೇನ್ರಿ? ಬುದ್ಧಿವಂತರು. ಹಲ್ಲೆಲೂಯಾ. ನಮಗೆ ಬುದ್ಧಿವಂತರು ನಾವು ಯಾವಾಗ ಆಗ್ತೀವಿ? ದೇವರ ಸನ್ನಿಧಾನವನ್ನು ಆಪೇಕ್ಷೆ ಪಟ್ಟಾಗ ಮಾತ್ರ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರು ಆಕಾಶದಿಂದ ನಿನ್ನನ್ನು ನೋಡುವಾಗ ನಿನ್ನ ಜೀವಿತ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿದೆನಾ? ನಿನ್ನ ನಡತೆಯನ್ನು ಶುದ್ಧ ಮಾಡಿಕೊಂಡಿದ್ದೀಯಾ? ಬುದ್ಧಿ ಇರಲಾರದ ಕನ್ನಿಕೆಯರು, ಅವರಿಗೆ ಯೇಸು ಗೊತ್ತು, ಯೇಸುವಿನ ಆಜ್ಞೆಗಳು ಗೊತ್ತು, ಯೇಸುವಿನ ವಚನ ಗೊತ್ತು, ಯೇಸು ಹೇಳಿದ ಯೇಸುವಿಗೆ ಪ್ರಾರ್ಥನೆಯನ್ನು ಕೂಡ ಅವರು ಮಾಡಿದ್ದಾರೆ ಪ್ರಿಯರೇ. ಆದರೆ ಅವರಿಗೆ ಪರಿಪೂರ್ಣವಾದ ಅನ್ಯೋನ್ಯತೆ ಅವರಿಗೆ ಇಲ್ಲ. ಅವರಿಗೆ ಎಣ್ಣೆ ಇಲ್ಲ, ಭಕ್ತಿಯ ಜೀವಿತನೇ ಇಲ್ಲ. ಅವರು ಭಕ್ತಿಯನ್ನು ಬೇಡ ಭಕ್ತಿಯ ಬಲವನ್ನು ಬೇಡ ಎಂಬುದಾಗಿ ನಟನೆಯನ್ನು ಮಾಡುವಂಥವ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಹೋದರ ಸಹೋದರಿಯ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ನೀನು ಕೂಡ ಈ ಸಮಯದಲ್ಲಿ ದೇವರು ನಿನ್ನನ್ನು ನೋಡುವಾಗ ನಿನ್ನ ಬುದ್ಧಿವಂತಳು ಎಂಬುದಾಗಿ ಕರೆಯಿಸಿಕೊಳ್ಳಬೇಕಾದ್ರೆ ನಿನ್ನ ಆರತಿಯ ತಟ್ಟೆಯ ಜೊತೆಗೆ ರಕ್ಷಣೆ ಹೊಂದಿರುವಂಥದ್ದು ಮಾತ್ರ ಮುಖ್ಯವಲ್ಲ, ಆ ರಕ್ಷಣೆಯನ್ನು, ಆ ನಂಬಿಕೆಯನ್ನು, ಆ ಸ್ಥಿರವಾದಂಥ ಭಕ್ತಿಯನ್ನು ಕೊನೆಯವರೆಗೂ ಕೂಡ ಸಾಗಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಅದನ್ನು ನೀನು ಮಾಡಲಾರದೇ ಇದ್ದರೆ ನೀನು ಕೂಡ ಕೈ ಬಿಡಲ್ಪಡ್ತೀಯನ್ನೋ ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯಳೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ,
ದೇವರು ನಾವು ನಾಶವಾಗಿ ಹೋಗಬಾರ್ದು, ನಾವು ಬಿದ್ದು ಹೋಗಬಾರ್ದು, ನರಕಕ್ಕೆ ಗುರಿಯಾಗಬಾರ್ದು ಅಂತೇಳಿ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಮಹಿಮಾ ಸಿಂಹಾಸನವನ್ನು ಬಿಟ್ಟು ರಕ್ತವನ್ನು ಸುರಿಸಿ ತನ್ನ ದೇಹವನ್ನು ಧಾರೆ ಎರೆದು ನನ್ನನ್ನು ನಿನ್ನನ್ನು ಕೊಂಡುಕೊಂಡಿದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಶಿಲುಬೆಯ ಮಾತು ಲೋಕದವರಿಗೆ ಹುಚ್ಚು ಮಾತಾಗಿ ಕಾಣಿಸ್ತಾ ಇದೆ ಎಂಬುದಾಗಿ. ಆದರೆ ದೇವರನ್ನು ನಂಬಿರುವಂಥ ನನಗೂ ನಿನಗೂ ಶಿಲುಬೆಯ ಮಾತು ದೇವರ ಶಕ್ತಿ. ಆ ಶಕ್ತಿಯನ್ನು ನಾನು ನೀನು ಹೊಂದಿಕೊಳ್ಳಬೇಕಾದರೆ ನಿನ್ನ ನಡತೆ ಪರಿಪೂರ್ಣವಾಗಿ ಬದಲಾಗಬೇಕು. ಪರಿಪೂರ್ಣ ಜೀವಿತ ನಾವು ಕ್ರಿಸ್ತನಲ್ಲಿ ಜೀವಿಸಬೇಕು. ಅದೇ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ, ಫಿಲೆಮೋನನೇ, ಯಾವನು ನಿನಗೆ ಅಪ್ರಯೋಜಕನಾಗಿದ್ದನು, ಯಾವನು ಬುದ್ಧಿಹೀನ ಕಾರ್ಯಗಳನ್ನು ಮಾಡಿದನು, ಯಾವನ ನಡತೆ ಕೆಟ್ಟು ಹೋಗಿತ್ತು, ಅವನು ಈಗ ಕ್ರಿಸ್ತನಲ್ಲಿ ಇದ್ದಾನೆ. ಅವನ ನಡತೆ ಎಲ್ಲ ಸರಿ ಹೋಗಿದೆ. ಅವನು ಅಪ್ರಯೋಜಕನಲ್ಲ, ಪ್ರಯೋಜಕ. ಅವನು ಅಯೋಗ್ಯನಲ್ಲ, ಯೋಗ್ಯ. ಅವನು ಈಗ ಕ್ರಿಸ್ತನಲ್ಲಿ ನನಗೂ ನಿನಗೂ ಕೂಡ ಪ್ರಯೋಜನ ತರುವಂಥ ಕುಮಾರನಾಗಿದ್ದಾನೆ. ಅವನೇ ಓನೇ ಸೀಮಾ ಎಂಬುದಾಗಿ. ಪ್ರಿಯರೇ, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು. ತಪ್ಪಾದ ಕಾರ್ಯಗಳಲ್ಲಿ ಉಲ್ಲಾಸ ಪಡ್ತಾ ಇದೆಯೇನು? ಆನಂದ ಪಡ್ತಾ ಇದೆಯೇನು? ತಪ್ಪಾದ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿದ್ದೀಯೇನು? ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ಹೋಗ್ತಾ ಇದೆಯೇನೋ, ತಿರುಗ್ತಾ ಇದೆಯೇನೋ? ಇನ್ನೂ ಕೂಡ ಏನಾದರೂ ಸಿಗುತ್ತೇನೋ ಅಂತೇಳಿ ಏನು ಸಿಗೋದಿಲ್ಲ. ದೇವರು ಯಾವುದನ್ನು ಕೊಡಬೇಕಂತೇಳಿ ತನ್ನ ಮಕ್ಕಳಿಗೆ ಅಂದ್ಕೊಂಡಿದ್ದಾನೋ ಈಗಾಗಲೇ ಆತನು ಕೊಟ್ಟಿದ್ದಾನೆ. ಅದನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ಅದುವೇ ನಾವು ಹೊಂದಿಕೊಳ್ಳುವಂಥ ಬ್ಯಾಂಕ್ ಆಗಿದೆ ಪ್ರಿಯರೇ. ನೀನು ಮೊಣಕಾಲೂರಿ ಯಾವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀಯೋ, ಯಾವಾಗ ಸಮಯ ಕಳಿತೀಯೋ, ಆವಾಗ ನಿನಗೆ ಬೇಕಾಗಿರುವಂಥದ್ದೆಲ್ಲವನ್ನು ನಿನ್ನ ಅಕೌಂಟಲ್ಲಿ ಯಾವುದ್ಯಾವ್ದು ದೇವರು ಜಮಾ ಮಾಡಿದಾನೆ ಅದೆಲ್ಲ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಈ ಸಮಯದಲ್ಲಿ ದೇವ್ರ ಹತ್ರ ನಾವು ಮೊರೆ ಇಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳ. ಹೌದು ಸ್ವಾಮಿ, ಸ್ತೋತ್ರ. ನಮ್ಮ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಬುದ್ಧಿವಂತರು ಎಂಬುದಾಗಿ ಯಾರನ್ನು ಕರೆದಿದ್ದೀರಿ ಎಂಬುದಾಗಿ ಸ್ವಾಮಿ ಹೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋಹನು ತನ್ನ ಜೀವಿತದಲ್ಲಿ ತಪ್ಪಿಲ್ಲದವನು, ನೀತಿವಂತನು ಆಗಿದ್ದನು ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ಭೂಲೋಕದಲ್ಲಿ ಇರುವ ನರರೆಲ್ಲರೂ ಕೆಟ್ಟು ಹೋದಾಗ ನೋಹನು ಮಾತ್ರ ಸ್ವಾಮಿ ತನ್ನ ಜೀವಿತವನ್ನು, ತನ್ನ ನಡತೆಯನ್ನು ಕೆಡಿಸಿಕೊಳ್ಳಲಾರದ ಹಾಗೆ ನಿನಗಾಗಿ ಕಾಯುವಂಥ ಅನ್ಯೋನ್ಯತೆಯ ಜೀವಿತವನ್ನು ಜೀವಿಸುವಂಥ ವ್ಯಕ್ತಿಯಾಗಿದ್ದೆಂಬುದಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಬುದ್ಧಿಯುಳ್ಳ ಕನ್ನಿಕೆಯರಾಗಬೇಕೆಂಬುದಾಗಿ ಸ್ವಾಮಿ ನಿನ್ನ ಕರ್ತನೆ ಪ್ರೋತ್ಸಾಹ ಪಡಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ವಾಕ್ಯವನ್ನು ಕೇಳಿದ ಇವರು ಯಾರು ವಾಕ್ಯವನ್ನು ಮರೆಯಲಾರದ ಹಾಗೆ ವಾಕ್ಯದಲ್ಲಿ ಸ್ಥಿರವಾದಂಥ ಭಕ್ತಿಯನ್ನು, ವಿಶ್ವಾಸವನ್ನು ತೋರಿಸುವಂಥ ಸ್ಥಿತಿ ಉಂಟಾಗಲಿ ಎಂಬುದಾಗಿ ಬೇಡಿದಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಪ್ರಾರ್ಥನೆ ಕೂಟದ ಹಿಂದಿರ್ತಕ್ಕಂಥ ಉದ್ದೇಶ ಈ ಕುಟುಂಬದಲ್ಲಿ ನೆರವೇರಿಸಲ್ಪಡಲಿ. ಕುಟುಂಬಕ್ಕೆ ಶುಭ, ಸಮಾಧಾನ, ಆಶೀರ್ವಾದ ಎಲ್ಲ ಉಂಟಾಗಲಿ ಎಂಬುದಾಗಿ ಬೇಡಿದೆಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೂ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ ಅಲಂಕರಿಸಿ ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ